ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಶ್ರಮ ವಿಭಜನೆಯ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ಹಿಂದೆ ತರಗತಿಯಲ್ಲಿ ಶ್ರಮ ವಿಭಜನೆ ಬಗ್ಗೆ ಮಾಹಿತಿ ಹೇಳಿದ್ದೆ. ಶ್ರಮ ವಿಭಜನೆ ಅಂದರೆ ಏನಪ್ಪ ಅಂದ್ರೆ ಉತ್ಪಾದನಾ ಪ್ರಕ್ರಿಯೆಗಳಾದ ವಿವಿಧ ಭಾಗಗಳನ್ನು ವಿವಿಧ ಕೆಲಸಗಾರರಿಗೆ ಅಥವಾ ವಿವಿಧ ಕೆಲಸಗಾರರ ಒಂದು ಗುಂಪಿಗೆ ಹಂಚುವುದನ್ನು ಎಂತ ಕರಿತಾವಪ್ಪ ಅಂದ್ರೆ ಶ್ರಮ ವಿಭಜನೆ ಅಂತಂದು ಕರಿತಾ ಹೋಗ್ತೀವಿ. ಏನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ವಿವಿಧ ಭಾಗಗಳನ್ನು ವಿವಿಧ ಕೆಲಸಗಾರರು ಅಥವಾ ವಿವಿಧ ಕೆಲಸಗಾರ ಗುಂಪಿಗೆ ಹಂಚುವುದನ್ನು ಶ್ರಮ ವಿಭಜನೆ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಶ್ರಮ ವಿಭಜನೆಯ ಅನುಕೂಲಗಳನ್ನು ತಿಳ್ಕೊತಾವ. ಒಂದೇದು ಶ್ರಮದ ಒಂದು ದಕ್ಷತೆಯನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಒಂದು ಅನುಕೂಲಗಳೇನಪ್ಪ ಅಂದ್ರೆ ಶ್ರಮಿಕರಿಂದ ದಕ್ಷತೆಯನ್ನು ಹೆಚ್ಚಿಸ್ತಾ ಹೋಗ್ತೀವಿ. ಅಂದ್ರೆ ಅವರ ಒಂದು ಕಾರ್ಮಿಕರಲ್ಲಿ ಕೆಲಸದಲ್ಲಿ ದಕ್ಷತೆಯನ್ನು ಹೆಚ್ಚಿಸ್ತಾ ಹೋಗ್ತೈತಿ. ಎರಡನೇದು ಉತ್ಪಾದನೆಯ ಗುಣಮಟ್ಟ. ಅಂದ್ರೆ ಯಾವಾಗ ಒಂದು ಶ್ರಮದ ಒಂದು ದಕ್ಷತೆಯಲ್ಲಿ ಹೆಚ್ಚಳ ಆಗ್ತವೋ ಆ ಒಂದು ಉತ್ಪನ್ನದ ಪ್ರಮಾಣವನ್ನು ಹೆಚ್ಚಿಸುವುದಲ್ಲದೆ ಉತ್ಪಾದಿತ ಸರಕು ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗ್ತೈತಿ. ಅಂದ್ರೆ ಯಾವಾಗ ಶ್ರಮಿಕರ ದಕ್ಷತೆ ಇರ್ತಾ ಹೋಗ್ತೈತೋ ಆ ದಕ್ಷತೆಯಲ್ಲಿನ ಹೆಚ್ಚಳು ಉತ್ಪನ್ನದ ಒಂದು ಪ್ರಮಾಣವನ್ನು ಹೆಚ್ಚಿಸುವುದಲ್ಲದೆ ಉತ್ಪಾದಿತ ಸರಕುಗಳು ಮತ್ತು ಸೇವೆಗಳ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತಾನೆ ಲಾಭ. ಉತ್ಪನ್ನದ ಒಂದು ಪ್ರಮಾಣ ಮತ್ತು ಗುಣಮಟ್ಟದಲ್ಲಿನ ಹೆಚ್ಚಳವು ಹೆಚ್ಚಿನ ಲಾಭವನ್ನು ತಂದುಕೊಡ್ತೈತಿ. ಯಾವಾಗ ಒಂದು ಉತ್ಪನ್ನದ ಒಂದು ಪ್ರಮಾಣ ಮತ್ತು ಆ ಗುಣಮಟ್ಟದಲ್ಲಿನ ಹೆಚ್ಚಳವು ಹೆಚ್ಚಿನವಾದಂಥ ಲಾಭವನ್ನು ತಂದುಕೊಡ್ತಾ ಹೋಗ್ತೈತಿ. ಜೊತೆಗೆ ಸರಾಸರಿ ವೆಚ್ಚ. ಈ ಶ್ರಮ ವಿಭಜನೆಯಿಂದ ಒಟ್ಟು ಉತ್ಪನ್ನವು ಹೆಚ್ಚಳವಾಗುತ್ತಿರುವವರೆಗೂ ಉತ್ಪಾದಿತ ಸರಕುಗಳ ಸರಾಸರಿ ವೆಚ್ಚ ಏನಾಗ್ತೈತಿ ಕಡಿಮೆ ಆಗ್ತಾ ಹೋಗ್ತೈತಿ. ಆಗ ಅನುಭೋಗಿಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಪಡಿತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಈ ಶ್ರಮ ವಿಭಜನೆಯಿಂದ ಏನಾಗ್ತೈತಿ ಒಟ್ಟು ಉತ್ಪನ್ನದ ಒಂದು ಹೆಚ್ಚಳ ಆಗ್ತಾ ಹೋಗ್ತೈತಲ್ಲ, ಆ ಒಂದು ಹೆಚ್ಚಳ ಆಗೋದನ್ನು ಉತ್ಪಾದಿತ ಸರಕುಗಳ ಒಂದು ಸರಾಸರಿ ವೆಚ್ಚ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಈ ಒಂದು ಕಡಿಮೆ ಆಗೋದ್ರಿಂದ ಏನು ಮಾಡ್ತಾ ಹೋಗ್ತಾರೆ, ಅನುಭೋಗಿಗಳು ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಪಡಿತಾ ಹೋಗ್ತಾರೆ. ನಂತರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ. ಶ್ರಮ ವಿಭಜನೆಯು ದೀರ್ಘಾವಧಿಯಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಕ್ಕೆ ಸಹಾಯ ಆಗ್ತೈತಿ. ಯಾಕಪ್ಪ ಅಂದ್ರೆ ಇದು ವಿವಿಧ ರೀತಿಯ ನವೀನ ಉತ್ಪನ್ನಗಳ ಒಂದು ಉತ್ಪಾದನೆಗೆ ದಾರಿ ಮಾಡಿಕೊಡ್ತಾ ಹೋಗ್ತೈತಿ. ಅಂದ್ರೆ ಶ್ರಮ ವಿಭಜನೆ ದೀರ್ಘಾವಧಿಯೊಳಗೆ ಸಂಶೋಧನೆ ಮತ್ತು ಆವಿಷ್ಕಾರಕ್ಕೆ ಸಹಾಯಕವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ವಿವಿಧ ರೀತಿಯ ನವೀನ ಉತ್ಪನ್ನಗಳ ಉತ್ಪಾದನೆಗೆ ದಾರಿ ಮಾಡಿಕೊಡ್ತಾ ಹೋಗ್ತೈತಿ. ಹಾಗಾಗಿ ಒಟ್ಟಾರೆಯಾಗಿ ಶ್ರಮದ ಒಂದು ಅನುಕೂಲತೆಗಳು ಏನಪ್ಪ ಅಂದ್ರೆ ಒಂದೇದು ಶ್ರಮದ ದಕ್ಷತೆಯನ್ನು ನೋಡ್ತಾ ಹೋಗ್ತೀವಿ, ಉತ್ಪಾದನೆಯ ಒಂದು ಗುಣಮಟ್ಟವನ್ನು ನೋಡ್ತಾ ಹೋಗ್ತೀವಿ, ಲಾಭವನ್ನು ನೋಡ್ತಾ ಹೋಗ್ತೀವಿ, ಸರಾಸರಿ ವೆಚ್ಚ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ. ಅಂದರೆ ಶ್ರಮದ ಒಂದು ದಕ್ಷತೆಯನ್ನು ನೋಡ್ತಾ ಹೋಗ್ತೀವಿ, ಉತ್ಪಾದನಾ ಗುಣಮಟ್ಟ ನೋಡ್ತಾ ಹೋಗ್ತೀವಿ, ಲಾಭವನ್ನು ನೋಡ್ತಾ ಹೋಗ್ತೀವಿ, ಸರಾಸರಿ ವೆಚ್ಚವನ್ನು ನೋಡ್ತಾ ಹೋಗ್ತೀವಿ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀವಿ. ಆದರೆ ಶ್ರಮ ವಿಭಜನೆ ಅನುಕೂಲಗಳ ಬಗ್ಗೆ ಚರ್ಚೆಯನ್ನು ನೋಡ್ತಾ ಹೋಗೋಣ. ಶ್ರಮ ವಿಭಜನೆಯನ್ನು ಅನಾನುಕೂಲಗಳು ಏನು? ಕೆಲಸದ ಏಕತಾನತೆ. ಇದು ಒಂದು ರೀತಿಯ ದೊಡ್ಡ ಸಮಸ್ಯೆ. ಈ ಶ್ರಮ ವಿಭಜನೆಯ ಅಡಿಯಲ್ಲಿ ಒಬ್ಬ ಕೆಲಸಗಾರನ ಏನು ಮಾಡ್ತಾ ಹೋಗ್ತಾನೆ, ವರ್ಷಗಳವರೆಗೆ ಏನು ಮಾಡ್ತಾವೆ ಒಂದೇ ರೀತಿಯ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಇದರಿಂದ ಕೆಲಸದಲ್ಲಿ ಏನಾಗ್ತೈತಿ ಏಕತಾನತೆಯನ್ನು ಅನುಭವಿಸಿ ಬೇಸರಗೊಳ್ತಾಗ್ತದೆ. ಅಂದ್ರೆ ಒಂದೇ ವರ್ಷದ ಒಂದೇ ಕೆಲಸ ಒಂದೇ ವರ್ಷ ಇರ್ತಾನೆ. ಅಂದ್ರೆ ಅವ ಒಂದು ಕೆಲಸದಲ್ಲಿ ಏನಾಗ್ತೈತಿ ಏಕತಾನತೆ ಅಂತ ಬೆಳ್ತಾ ಹೋಗ್ತೈತಿ. ಆ ಒಂದು ಕೆಲಸ ಬಿಟ್ಟರೆ ಏನೇನು ಬರೋಂಗಿಲ್ಲ ಅವನಿಗೆ. ನಂತರದಲ್ಲಿ ನೋಡ್ತಾ ಹೋಗ್ತದೆ ಜವಾಬ್ದಾರಿಯ ಕೊರತೆ. ಅಂದ್ರೆ ಉತ್ಪನ್ನದ ಒಂದು ಗುಣಮಟ್ಟದ ಜವಾಬ್ದಾರಿಯನ್ನು ಯಾರು ಹೊರಲಾರರು. ಅಂದ್ರೆ ಏನು ಉತ್ಪನ್ನ ತಯಾರಾದಂಥ ಈ ಒಂದು ಉತ್ಪನ್ನದ ಗುಣಮಟ್ಟದ ಒಂದು ಜವಾಬ್ದಾರಿಯನ್ನು ಯಾರು ಹೊರಂಗಿಲ್ಲ. ಏನಪ್ಪ ಅವರೊಂದು ಕರ್ತವ್ಯವನ್ನು ತಯಾರಿಸ್ತಾರೆ, ಆದರೆ ಅದರ ಒಂದು ಗುಣಮಟ್ಟದ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ಳೋಕೆ ತಯಾರಿಲ್ಲ. ಹೆಚ್ಚಿದ ಅವಲಂಬನೆ. ಉತ್ಪಾದನೆಯನ್ನು ಹಲವಾರು ಪ್ರಕ್ರಿಯೆಗಳು ಬೇರೆ ಬೇರೆ ಕೆಲಸಗಾರರಿಂದ ನಿರ್ವಹಿಸಲ್ಪಟ್ಟಾಗ ಇದು ಕೆಲಸಗಾರನ ನಡುವೆ ಅವಲಂಬನೆಗೆ ದಾರಿ ಮಾಡಿಕೊಡುತ್ತದೆ. ಅಂದ್ರೆ ಈಗ ಹೇಳಿದ್ದೀವಿ ಶ್ರಮ ವಿಭಜನೆ ಅಂದ್ರೆ ಎಲ್ಲರೂ ಸೇರಿ ಏನು ಮಾಡೋದು,
ತಯಾರಿಸೋದು. ಹಾಗಾಗಿ ಉತ್ಪಾದನೆಯನ್ನು ಹಲವಾರು ಪ್ರಕ್ರಿಯೆಗಳು ಏನು ಮಾಡಿರ್ತವೆ, ಬೇರೆ ಬೇರೆ ಕೆಲಸದಿಂದ ನಿರ್ವಹಣೆ ಆಗಿರ್ತವೆ. ಇದು ಕೆಲಸಗಾರ ಮೇಲೆ ಏನಾಗ್ತೈತೆ ಅವಲಂಬನೆ ಆಗ್ತೈತೆ. ನಾ ಹೇಳಿದೆ, ಈ ಒಂದು ಕಾರ್ ತಯಾರಾಗಬೇಕು ಅಂದ್ರೆ ಆ ಕಾರ್ ತಯಾರಾಗಬೇಕು ಮೊದಲು ಏನು ಮಾಡಬೇಕು, ಟಾಪ್ ಬರಬೇಕು. ಟಾಪ್ ಬಂದ ಖಾಲಿ ಹಾಕ್ಬೇಕು, ಆಮೇಲೆ ಕೊನೆಯದಾಗ ಗ್ಲಾಸ್ ಹಾಕ್ಬೇಕು. ಅಂದರೆ ಅವರಾದ ನಂತರ ಏನಾಗಬೇಕು, ಕೆಲಸ ಮುಂದುವರಿತ. ಹಾಗಾಗಿ ಇದು ಒಂದು ರೀತಿಯ ಹೆಚ್ಚಿದ ಅವಲಂಬನೆ ಆಗ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ನಿರುದ್ಯೋಗ, ಶ್ರಮ ವಿಭಜನೆ ಏನಪ್ಪ ಅಂದ್ರೆ ವೃತ್ತಿ ವೈಶಿಷ್ಟ್ಯತೆಗೆ ದಾರಿ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಒಬ್ಬ ಕೆಲಸಗಾರನು ಒಂದು ಸಣ್ಣ ಭಾಗದ ತಯಾರಿಕೆಯಲ್ಲಿ ವೈಶಿಷ್ಟ್ಯತೆ ಗಳಿಸಿರ್ತಾನೆ. ಅವನನ್ನು ಕೆಲಸದಿಂದ ತೆಗೆದು ಹಾಕಿದಪ್ಪ ಅಂದ್ರೆ ಅವನು ಅದೇ ರೀತಿಯ ಕೆಲಸವನ್ನು ಹುಡುಕ್ಬೇಕಾಕತಿ. ಹೇಳಿದೆ ಏನು, ಒಂದೇ ಕೆಲಸದ ಏಕತಾನತೆ ಅಂತ ಹೇಳಿದ. ಅಂದ್ರೆ ಒಂದೇ ಕೆಲಸವನ್ನು ಅದೇ ವರ್ಷ ಮಾಡ್ತಾ ಇರ್ತಾನೆ. ಒಂದು ವೇಳೆ ಆ ಕೆಲಸದಿಂದ ತೆಗೆದು ಹಾಕ್ಬಿಟ್ಟಪ್ಪ ಅಂದ್ರೆ ಅವನೇನು ಮಾಡ್ತಾವ, ಅದೇ ಕೆಲಸವನ್ನು ಹುಡ್ಕೋಬೇಕು. ಸಿಗಲಿಲ್ಲ ಅಂದ್ರೆ ಏನಕ್ಕಾನ ನಿರುದ್ಯೋಗಿ ಆಗ್ತಾನೆ. ಯಾವುದರಿಂದ ಈ ಶ್ರಮ ವಿಭಜನೆಯ ಒಂದು ಅನಾನುಕೂಲದಲ್ಲಿ ಈ ನಿರುದ್ಯೋಗ ಆಗ್ತೈತಿ. ನಂತರದಲ್ಲಿ ವರ್ಗಕಲಾ ಅಂದ್ರೆ ಶ್ರಮ ವಿಭಜನೆಯ ದೊಡ್ಡ ಪ್ರಮಾಣದ ಒಂದು ಉತ್ಪಾದನೆಗೆ ಅನುಕೂಲ ಮಾಡಿಕೊಡೋದಲ್ಲದೆ ಉತ್ಪಾದಕರ ಅತಿ ಹೆಚ್ಚಿನ ಲಾಭ ಗಳಿಸಲು ಸಹಾಯ ಆಗ್ತೈತಿ. ಅಂದ್ರೆ ಈಗ ಏನಾಗ್ತೈತಪ್ಪ ಅಂದ್ರೆ ಉತ್ಪಾದಕರು ಕಾರ್ಮಿಕರಿಗೆ ಏನು ಮಾಡ್ತಾ ಹೋಗ್ತಾರೆ, ಕಡಿಮೆ ಕೂಲಿಯನ್ನು ಕೊಡೋದ್ರಿಂದ ತಾವು ಶ್ರೀಮಂತರಾಗ್ತಾ ಹೋಗ್ತಾರೆ. ಇದು ಸಮಾಜವನ್ನು ಉಳ್ಳವರು ಮತ್ತು ಇಲ್ಲದವರ ಒಂದು ವರ್ಗೀಕರಣದನ್ನಾಗಿ ಮಾಡ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಈ ಒಂದು ಫ್ಯಾಕ್ಟ್ರಿ ಒಳಗೆ ಏನು ಮಾಡ್ತಾ ಹೋಗ್ತಾರೆ, ಈ ಮಾಲೀಕ ಏನು ಮಾಡ್ತಾ ಹೋಗ್ತಾನೆ, ಕೂಲಿಗಳನ್ನ ಕರ್ಕೊಂಬಂದು ನಿರ್ದಿಷ್ಟ ಕೂಲಿಗೆ ಏನು ಮಾಡ್ತಾ ಹೋಗ್ತಾನೆ. ಅಂದ್ರೆ ಈ ಮಾಲೀಕರು ಏನು ಮಾಡ್ತಾ ಹೋಗ್ತಾರೆ, ಕಡಿಮೆ ಕೂಲಿ ಕೊಟ್ಟು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಕಾರ್ಮಿಕನ ನೇಮಕ. ಆದರೆ ಅವರು ಏನು ಮಾಡ್ತಾ ಹೋಗ್ತಾರೆ, ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಏನಾಗ್ತೈತೆ ಅನುಕೂಲ ಮಾಡಿಕೊಳ್ಳೋದು ಅವರು ಏನು ಮಾಡ್ತಾ ಹೋಗ್ತಾರೆ, ಅತಿ ಹೆಚ್ಚು ಲಾಭ ಪಡ್ತಾ ಹೋಗ್ತಾರೆ. ಆದರೆ ಇವರು ಅದೇ ಒಂದು ಕೂಲಿಗೆ ಕೆಲಸ ಮಾಡೋದ್ರಿಂದ ಅವರು ಬಡವರಾಗಿ ಉಳ್ತಾ ಹೋಗ್ತಾರೆ. ಮಾಲೀಕರು ಶ್ರೀಮಂತರಾಗಿ ಹೋಗ್ತಾ ಹೋಗ್ತಾರೆ. ಹಾಗಾಗಿ ಇದು ಶ್ರಮ ವಿಭಜನೆಯ ಅನಾನುಕೂಲಗಳು ಗೊತ್ತಾಗ್ತವೆ. ಒಟ್ಟಾರೆಯಾಗಿ ಒಂದು ಶ್ರಮ ವಿಭಜನೆಯ ಅನಾನುಕೂಲಗಳು ಏನಪ್ಪ ಅಂದ್ರೆ ಕೆಲಸದ ಒಂದು ಏಕತಾನತೆಯನ್ನು ನೋಡ್ತಾ ಹೋಗ್ತೀವಿ, ಜವಾಬ್ದಾರಿಯ ಒಂದು ಕೊರತೆಯನ್ನು ನೋಡ್ತಾ ಹೋಗ್ತೀವಿ, ಹೆಚ್ಚಿದ ಒಂದು ಅವಲಂಬನೆಯನ್ನು ಕಾಣ್ತಾ ಹೋಗ್ತೀವಿ, ನಿರುದ್ಯೋಗ ಮತ್ತು ವರ್ಗಕಲವು ಈ ಒಂದು ಶ್ರಮ ವಿಭಜನೆಯಲ್ಲಿ ಕಾಣ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡಿದವಪ್ಪ ಅಂದ್ರೆ ಶ್ರಮ ವಿಭಜನೆಯ ಅನುಕೂಲಗಳು ಮತ್ತು ಶ್ರಮ ವಿಭಜನೆಯ ಅನಾನುಕೂಲಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.